ಆತ್ಮೀಯ ಸ್ನೇಹಿತರೆ, ಗಂಡು ಮೆಟ್ಟಿನ ನಾಡು ಚಿತ್ರದುರ್ಗಕ್ಕೆ ಸ್ವಾಗತ. ಬೆಂಗಳೂರಿಂದ ಚಿತ್ರದುರ್ಗ ಎಂಟ್ರಿ ಆಗ್ತಿದ್ದಂಗೆ ದೊಡ್ಡ ಕಣಿವೆ ಬರುತ್ತೆ. ಪಕ್ಕದಲ್ಲೇ ಕಣಿವೆ ಆಂಜನೇಯ ದೇವಸ್ಥಾನ ಇದೆ. ಎಡಗಡೆ ಗುಡ್ಡದ ಮೇಲೆ ಮದಕರಿ ನಾಯಕ ಆನೆ ಪಳಗಿಸುತ್ತಿರುವಂಥ ಒಂದು ದೊಡ್ಡ ನಾಮಫಲಕ ಇದೆ. ಇಲ್ಲಿ ಒಳ್ಳೆ ಮಳೆಗಾಲ ಶುರುವಾಗಿತ್ತು. ನಾವು ಇಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಇಲ್ಲಿಂದ ಕಾಣುವಂಥ ಚಿತ್ರದುರ್ಗದ ಬೆಟ್ಟ ಗುಡ್ಡಗಳಂತೂ ಅದ್ಭುತವಾಗಿ ಕಾಣುತ್ತವೆ. ಬರುವಂಥ ಪ್ರವಾಸಿಗರು ಒಂದು ಸ್ವಲ್ಪ ಗುಡ್ಡ ಹತ್ತಿಬಿಟ್ರೆ ಇಲ್ಲಿಂದ ಚಿತ್ರದುರ್ಗ ಅಂತೂ ಭಾಳ ಸೂಪರಾಗಿ ಕಾಣುತ್ತೆ. ದಯವಿಟ್ಟು ಈ ಜಾಗನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಬನ್ನಿ. ಇಲ್ಲಿ ಭಾಳ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದೆಲ್ಲ ನೋಡ್ಕೊಂಬಿಟ್ಟು ನೀವು ಚಿತ್ರದುರ್ಗ ಒಳಗಡೆ ಹೋಗ್ಬೋದು. ಇಲ್ಲಿ ಬೀಳುವಂಥ ತುಂತುರು ಮಳೆ ಅಂತೂ ಭಾಳ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ. ಇಲ್ಲಿ ಬೀಸೋ ಗಾಳಿ ಅಂತೂ ಭಾಳ ಚೆನ್ನಾಗಿರುತ್ತೆ. ಅದಷ್ಟು ಗಾಳಿ ಮೇಲ್ಗಡೆ ನೋಡ್ಬೋದು. ಇಲ್ಲಿಂದ ಕಾಣುವಂಥ ಮೋಡಗಳ ದೃಶ್ಯ ಅಂತೂ ಕಣ್ಣಿಗೆ ಒಳ್ಳೆ ಮದ ನೀಡುತ್ತೆ. ನೀವೇ ಆಶ್ಚರ್ಯ ಪಟ್ಬಿಡ್ತೀರ, ನಾವು ಚಿತ್ರದುರ್ಗಕ್ಕೆ ಬಂದಿದ್ವೋ ಇಲ್ಲ ಯಾವ್ದಾರ ಬೇರೆ ಊರಿಗೆ ಬಂದಿದ್ವೋ ಅಂತ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿಂದ ದೃಶ್ಯಾವಳಿಗಳಂತೂ ಭಾಳ ಚೆನ್ನಾಗಿದೆ. ನೋಡ್ಬೋದು, ಬೆಟ್ಟ ಗುಡ್ಡದ ಮೇಲೆಲ್ಲ ಮೋಡಗಳು ಹೋಗ್ತಿರೋದು ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಈ ನಾಮಫಲಕ ನಿರ್ಮಾಣ ಮಾಡಿದವರು ಇದನ್ನು ಡಾಕ್ಟರ್ ರಾಮಚಂದ್ರ ನಾಯಕ್ ಅವರು ನಿರ್ಮಾಣ ಮಾಡಿಸಿದ್ರು. ಯಾಕಂದರೆ ಅವರು ತುಂಬ ಶ್ರಮಪಟ್ಟು ಅಲ್ಲಿ ಆಫೀಸರ್ಗಳನ್ನೆಲ್ಲ ಕಂಡುಬಿಟ್ಟು ಇಲ್ಲಿ ಆಗಲೇಬೇಕು, ಚಿತ್ರದುರ್ಗ ಬರೋರಿಗೆಲ್ಲರಿಗೂ ಈ ಬೋರ್ಡ್ ಕಾಣಲೇಬೇಕು ಅಂತೇಳಿ ಅವ್ರು ಮಾಡಿಸಿದ್ದು. ಇದನ್ನು ಬೆಂಗಳೂರಿಂದ ಬರ್ಬೇಕಾದ್ರೆ ಇದು ಎದ್ದು ಕಾಣುತ್ತೆ. ಯಾಕಂದರೆ ಹೈವೇಗೆ ಬರ್ಬೇಕಾದ್ರೆ ಇದೇ ಫಸ್ಟ್ ನಮ್ಮ ಚಿತ್ರದುರ್ಗಕ್ಕೆ ಸ್ವಾಗತ ಕೋರುವಂಥ ನಾಮಫಲಕ ಭಾಳ ಚೆನ್ನಾಗಿ ಕಾಣುತ್ತೆ. ಈ ಬೆಟ್ಟದ ಮೇಲೆ ಬಂದು ನಿಂತ್ಕೊಂಡು ನೋಡಿಬಿಟ್ರಂತೂ ದುರ್ಗ ಇನ್ನೂ ಸೂಪರಾಗಿ ಕಾಣುತ್ತೆ. 22 ವರ್ಷದಿಂದ ನಾನೇ ಬರೆದಿದ್ದೀನಿ ಇದು 4ನೇ ಸರಿ ನಾವು ರೀಪೇಂಟ್ ಮಾಡ್ತಾ ಇರೋದು. ಯಾಕಂದರೆ 22 ವರ್ಷದಿಂದ 4 ವರ್ಷ ಇದು ರೀಪೇಂಟ್ ಆಗ್ತಿರೋದು. ಇದು ಮಾಸದಾಗೆಲ್ಲ ಒಬ್ಬೊಬ್ಬರು ದಾನಿಗಳು ಬಂದು ಇದನ್ನು ರೀಪೇಂಟ್ ಮಾಡಿಸ್ತಾರೆ. ಹಾಗಾಗಿ ನಾವು 4ನೇ ಬಾರಿ ನಾವು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಮಳೆ ಅಂದರೆ ದೊಡ್ಡ ಮಳೆ ಅಲ್ಲ, ತುಂತುರು ಮಳೆ, ಗಾಳಿ ಸಿಕ್ಕಾಬಟ್ಟೆ ವರ್ಕ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ಅಷ್ಟು ಫೋರ್ಸ್ ಗಾಳಿ ಇರುತ್ತೆ ನಮ್ಮ ಚಿತ್ರದುರ್ಗದಲ್ಲಿ. ಇನ್ನೂ ಒಂದು 50 ವರ್ಷ ಹೋದ್ರೂ ಈ ಬೋರ್ಡ್ ಏನಂದ್ರೂ ಜುಮ್ಮನ್ನಲ್ಲ. ಯಾಕಂದರೆ ಅಷ್ಟು ಗಟ್ಟಿ ಮುಟ್ಟಾಗೈತಿ ಈ ಬೋರ್ಡು. ಯಾವುದೇ ಕಾರಣಕ್ಕೂ ಅದು ಬೀಳೋಂತೂ ಚಾನ್ಸೇ ಇಲ್ಲ. ಯಾಕಂದರೆ ಅಷ್ಟು ಗಟ್ಟಿ ಮುಟ್ಟಾಗಿ ಅವಾಗಲೇ ಕಟ್ಸಿದ್ರು. ನಾವಂತೂ ಈ ತುಂತುರು ಮಳೆಗಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೇಚರು. ಮೇಲೆ ಬಂದ್ರಂತೂ ಸ್ವರ್ಗನೇ ಸರಿ. ಇಲ್ಲಿಂದ ಕಣಿವೆ ಆಂಜನೇಯ ಅಂತೂ ಭಾಳ ಚೆನ್ನಾಗಿ ಕಾಣುತ್ತೆ. ಚಿತ್ರದುರ್ಗಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರು ಈ ಸ್ಥಳದಲ್ಲಿ ಕ್ಷಣಕಾಲ ನಿಂತು ಹೋಗಿ. ಯಾಕಂದರೆ ಒಂದು ಒಳ್ಳೆಯ ಸ್ಥಳನ ನೀವು ಮಿಸ್ ಮಾಡ್ಕೋಬೇಡಿ. ಈ ಕಲಾಕೃತಿಯನ್ನು ವೀಕ್ಷಿಸಿ ನಮ್ಮ ನಾಡಿನ ಶ್ರೀಮಂತ ಇತಿಹಾಸವನ್ನು ಸ್ಮರಿಸಬಹುದು. ಮತ್ತೊಮ್ಮೆ ನಮ್ಮ ಗಂಡು ಮೆಟ್ಟಿನ ನಾಡು ಚಿತ್ರದುರ್ಗಕ್ಕೆ ಸ್ವಾಗತ.